ಪ್ರೈಸ್ ದಿ ಲಾರ್ಡ್. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಪ್ರತಿದಿನ ದೇವರು ತನ್ನ ವಿಶೇಷವಾದ ಕೃಪೆಯೊಂದಿಗೆ ನಮ್ಮ ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನೋಡಿ, ಈ ಮುಂಜಾನೆ ಎಷ್ಟು ಪ್ರಶಾಂತವಾದಂಥ ಒಂದು ಸಮಯ. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ಪ್ರಶಾಂತವಾದ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ಪ್ರೇರೆ. ಪ್ರತಿದಿನ ದೇವರು ತನ್ನ ವಿಶೇಷವಾದ ಕೃಪೆಯೊಂದಿಗೆ ನಮ್ಮ ನಡೆಸ್ತಾನೆ. ಹಾಗೆ ನಾವು ಇಂಥ ಸುಂದರವಾದ ಸಮಯದಲ್ಲಿ ಪ್ರಾರ್ಥಿಸುವಾಗ, ವಾಕ್ಯ ಕೇಳಿಸ್ಕೊಳ್ಳುವಾಗ, ವಾಕ್ಯ ಧ್ಯಾನ ಮಾಡುವಾಗ ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ವಿಶೇಷವಾಗಿ ಆತನ ನೋಡುವನಾಗಿದ್ದಾರೆ. ಆಮೇಲೆ ದೇವರಿಗೆ ಸ್ತೋತ್ರ. ಈ ದಿನ ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರಕಟಣೆ ಪುಸ್ತಕದಲ್ಲಿ 2ನೇ ಅಧ್ಯಾಯ ಅದರ 9ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ, ಧ್ಯಾನಿಸೋಣ. ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನೂ ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು. ಹಲ್ಲೆಲೂಯಾ. ಅಪೊಸ್ತಲನಾದಂಥ ಯೋಹಾನನ ಕೊನೆಯ ಶಿಷ್ಯ ಪೋಲಿಕಾರ್ಪ್ ಎನ್ನುವಂಥ ಶಿಷ್ಯನ ವಿಷಯದಲ್ಲಿ, ಆ ಒಂದು ಸಭೆಯ ವಿಷಯದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಮಾತನಾಡುವಂಥ ಒಂದು ಸಂದರ್ಭ. ಇಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ನಾವು ಸಾಮಾನ್ಯವಾಗಿ 7 ಸಭೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಈ ಸಭೆ ಇದು ಪೋಲಿಕಾರ್ಪ್ ಎನ್ನುವಂಥ ಯೋಹಾನನ ಕೊನೆಯ ಶಿಷ್ಯನು ನಡೆಸ್ತಾ ಇರುವಂಥ ಒಂದು ಸಭೆ. ದೇವ್ರ ಮಕ್ಕಳೇ, ಸ್ಮರಣದಲ್ಲಿರುವಂಥ ಸಭೆ. ಈ ಸಭೆಯಲ್ಲಿ ದೇವರು ಮಾತನಾಡುವಂಥ ಸಂಗತಿ ಏನಂದರೆ, ಈ ಸಭೆಗೆ ಅರ್ಥ ಅಂತ ನೋಡುವಾಗ ರಕ್ತ ಬೋಳ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು. ಕರ್ತನು, ನಾನು ಸತ್ತವನಾಗಿದ್ದೆ, ಆದರೆ ತಂದೆಯಾದ ದೇವರು ನನ್ನನ್ನು ಬದುಕಿಸಿದ್ದಾನೆ. ನಾನು ಜೀವಂತನಾಗಿದ್ದು ಆದ್ಯಂತನಾಗಿದ್ದು ನಾನು ನಿನ್ನ ಜೊತೆಲಿ ಮಾತಾಡ್ತಾ ಇದ್ದೇನೆ. ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು. ಈ ಸಭೆಗೆ ದೇವರು ಹೇಳ್ತಾ ಇದ್ದಾರೆ, ಆ ಸಭೆಯ ಪರಿಸ್ಥಿತಿಯನ್ನು ನೋಡಿ, ನಾನು ನಿನ್ನ ಸಂಕಟವನ್ನು ನೋಡಿದ್ದೇನೆ, ನಿನ್ನ ಬಡತನವನ್ನು ನಾನು ನೋಡಿದ್ದೇನೆ. ಅಂದರೆ ಆ ಸಭೆ ತನಗಿರುವಂಥ ಬಡತನ, ತನಗಿರುವಂಥ ಸಂಕಟದ ಪರಿಸ್ಥಿತಿಗಳನ್ನು ದೇವರು ಮುಂದೆ ಹೇಳುವಾಗ ಕರ್ತನು ಅದನ್ನು ನೋಡಿದ್ದಾನೆ. ಅದಕ್ಕೆ ದೇವರು ಹೇಳ್ತಾರೆ, ಅಲ್ಲ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಅದನ್ನು ನೋಡಿದ್ದೇನೆ, ಆದರೂ ನೀನು ಐಶ್ವರ್ಯವಂತನೇ. ನಿನ್ನ ಬಡತನದಲ್ಲೂ ಕೂಡ, ನಿನ್ನ ಸಂಕಟದಲ್ಲೂ ಕೂಡ ನಿನಗಿರುವಂಥ ಐಶ್ವರ್ಯದ ಕುರಿತಾಗಿ ನಾನೇನು ಮಾಡ್ತೇನೆ, ಸಂತೋಷಿಸ್ತೇನೆ ಎಂಬುದಾಗಿ ಇಲ್ಲಿ ಕರ್ತನು ಹೇಳುವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ನಿನ್ನ ಬಡತನ ನನಗೆ ಗೊತ್ತಿದೆ, ಆದರೂ ನೀನೇನಾಗಿದೆಯಾ, ಐಶ್ವರ್ಯವಂತನೇ. ಬಡತನದಲ್ಲಿರುವಂಥ ಸಭೆಗೆ ದೇವರು ಹೇಳ್ತಾ ಇದ್ದಾರೆ, ನೀನು ಐಶ್ವರ್ಯವಂತನು ಅಂತ ಹೇಳಿ. ಅಂದರೆ ಏನಿದು ಅರ್ಥ ಅಂತ ಹೇಳುವಾಗ, ಅಲ್ಲಿ ಅವರು ಬಡತನದಲ್ಲಿ ಇದ್ದರೂ, ಅವರು ಸಂಕಟದಲ್ಲಿದ್ದರೂ ಕೂಡ ಅವರು ಸೇವೆ ವಿಷಯದಲ್ಲಿ, ಅವರು ಕೊಡುವುದರ ವಿಷಯದಲ್ಲಿ, ಅಥವಾ ಅವರು ಕರ್ತನನ್ನು ಮೆಚ್ಚಿಸುವುದರ ವಿಷಯದಲ್ಲಿ, ಅವರು ಆರಾಧಿಸುವುದರ ವಿಷಯದಲ್ಲಿ, ಅವರು ಯೋಗ್ಯರಾಗಿರುವ ವಿಷಯದಲ್ಲಿ ಯಾವುದರಲ್ಲೂ ಕಡಿಮೆಯಾಗಿರಲಿಲ್ಲ ಅವರು. ದೇವರು ಅದಕ್ಕೆ ಅವರಿಗೆ ಹೇಳ್ದ, ನೀವು ಐಶ್ವರ್ಯವಂತರೇ. ಬರೀ ಹಣ ಇದ್ದರೆ ಮಾತ್ರ ಐಶ್ವರ್ಯವಂತರಲ್ಲ, ಆಸ್ತಿ ಇದ್ದರೆ ಮಾತ್ರ ಐಶ್ವರ್ಯವಂತರಲ್ಲ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಆತನು ಕೊಟ್ಟಿರುವಂಥ ಸಕಲ ವಿಧವಾದ ಗುಣಾತಿಶಯಗಳು ಕೂಡ ನಮ್ಮಲ್ಲಿ ಇರಬೇಕಾಗಿದೆ. ಆತನು ಕೊಟ್ಟಿರುವಂಥ, ಆತನನ್ನು ಆರಾಧಿಸುವುದಕ್ಕೆ ಇರಬೇಕಾದಂಥ ಗುಣಗಳು, ಆತನನ್ನು ಸೇವಿಸುವುದಕ್ಕೆ ಇರಬೇಕಾದಂಥ ಅರ್ಹತೆಗಳು ನಮ್ಮಲ್ಲಿ ಇರುವುದಾದರೆ ಅದು ಕೂಡ ಐಶ್ವರ್ಯಕ್ಕೆ ಅದು ಸಮಾನವಾಗಿದೆ. ಹಲ್ಲೆಲೂಯಾ. ಹಾಗೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಇಲ್ಲಿ ಈ ಸಭೆ ಒಳಗಿರುವಂಥ ಕೆಲವು ದೇವಜನರ ವಿಷಯವಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಿನ್ನ ವಿಷಯವಾಗಿ ಏನು ಮಾಡ್ತಾ ಇದ್ದಾರೆ, ಕೆಲವರು ನಿಮ್ಮೊಳಗಿರುವಂಥ ಕೆಲವರು ಯಹೂದ್ಯರಂತ ಹೇಳ್ಕೊಳ್ಳುವರಿದ್ದಾರೆ. ಆದರೆ ಮುಂದೆ ನಾವು ಹಾಗೆ ನೋಡುವಾಗ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಅವರು ಯಹೂದ್ಯರೇ ಅಲ್ಲ, ಸೈತಾನನ ಸಮಾಜದವರು. ಏನು ವಿಷಯವಾಗಿ, ಈ ಸಭೆ ವಿಷಯವಾಗಿ ಆ ಮಾತಾಡುವಂಥ ಜನರು ವಿರುದ್ಧವಾಗಿ, ಅಲ್ಲಿ ಸಭೆಗೆ ವಿರುದ್ಧವಾಗಿ, ಸೇವಕರಿಗೆ ವಿರುದ್ಧವಾಗಿ, ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ಮಾತಾಡುವ ಕೆಲವರು ಯಹೂದ್ಯರಿದ್ದಾರೆ. ಅವರು ಯಹೂದ್ಯರೇ ಅಲ್ಲ, ಅವರು ಸೈತಾನನ ಸಮಾಜದವರು ಎಂಬುದಾಗಿ. ನೋಡಿ ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ಸಭೆಗೆ ಹೇಳ್ತಾ ಇರುವಂಥ ಮಾತು, ಸಭೆಗೆ ದೂತನಿಗೆ ಬರಿತಾ ಇರುವಂಥ ಮಾತು,
ಆದರೂ ಕೂಡ ಅಲ್ಲಿ ಯಾರಿದ್ದಾರೆ? ಸೈತಾನನಿಗೆ ಸಂಬಂಧಪಟ್ಟವರು ಇದ್ದಾರೆ. ಈ ಮುಂಜಾನೆ ಪವಿತ್ರಾತ್ಮ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ನಮ್ಮೊಂದಿಗೆ ದೇವದೂತರು, ದೇವ ಜನರು ಎನಿಸಿಕೊಳ್ಳೋರು ಇದ್ದಾರೆ, ಆದರೆ ಅವರ ಜೊತೆಯಲ್ಲಿ ಸೈತಾನನ ಸಮಾಜದವರು ಇದ್ದಾರೆ. ಇವತ್ತು ನಾವು ವಿಶ್ವಾಸದಲ್ಲಿ ನಡೀತಾ ಇದ್ದೇವೆ. ಇವತ್ತು ವಿಶ್ವಾಸದ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ವಿಶ್ವಾಸದಿಂದ ನಾವು ಜೀವಿಸ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ಸೈತಾನನ ಸಮಾಜದವರು ಕೂಡ ಇದ್ದಾರೆ. ನಾವು ಬಹಳ ಜಾಗರೂಕತೆಯಿಂದ, ದೇವರ ಮಕ್ಕಳಾಗಿರುವಂಥ ನಾವು ಬಹಳ ಜಾಗರೂಕತೆಯಿಂದ ನಾವು ಜೀವಿಸಬೇಕಾಗಿದೆ. ಯಾಕೆಂದರೆ ಸೈತಾನನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಆತನನ್ನು ಲೋಕದಲ್ಲಿ ಪ್ರಚಾರ ಪಡಿಸುವಂಥ ಜನರು ಇವತ್ತು ನಿನ್ನ ಜೊತೆಯಲ್ಲೂ ಕೂಡ ಇದ್ದಾರೆ. ನಾವು ಯೋಗ್ಯರಾಗಿ ಕರ್ತನಿಗೆ ಮೆಚ್ಚುಕೊಳ್ಳುವವರಾಗಿ ನಡೆದು, ನನ್ನ ಬಡತನದಲ್ಲೂ ಕರ್ತನನ್ನು ನಾನು ಆರಾಧಿಸುವಾಗ ನನ್ನ ಐಶ್ವರ್ಯತನವನ್ನು ಆತನು ಮೆಚ್ಚುವನಾಗಿದ್ದಾನೆ. ನೀನು ಬರೀ ಹಣದಲ್ಲಿ ಐಶ್ವರ್ಯವಂತನಾಗಿರುವುದಿಲ್ಲ, ಗುಣದಲ್ಲೂ ಕೂಡ ಐಶ್ವರ್ಯವಂತನಾಗಿರುವುದನ್ನು ದೇವರು ಬಯಸ್ತಾನೆ. ಯಾಕೆಂದರೆ ದೇವರು ನಮ್ಮ ಹೊರನೋಟವನ್ನು ನೋಡುವುದಿಲ್ಲ, ನಮ್ಮ ಒಳನೋಟವನ್ನು ಆತನು ನೋಡುವನಾಗಿದ್ದಾನೆ. ನೀನು ಸ್ವಭಾವದಲ್ಲಿ ಎಷ್ಟು ಐಶ್ವರ್ಯವಂತನಾಗಿದೆಯಾ? ನೀನು ಪ್ರಾರ್ಥನೆ ಮಾಡೋದ್ರಲ್ಲಿ ಎಷ್ಟು ಐಶ್ವರ್ಯವಂತನಾಗಿದೆಯಾ? ಕರ್ತನನ್ನು ಮೆಚ್ಚಿಸುವುದರಲ್ಲಿ ಎಷ್ಟು ಐಶ್ವರ್ಯವಂತನಾಗಿದೆಯಾ? ಕರ್ತನು ಇವತ್ತು ಅದನ್ನು ನಿನ್ನಿಂದ ನೋಡ್ತಾ ಇದ್ದಾನೆ. ನನ್ನ ಸ್ವರವನ್ನು ಕೇಳಿಸ್ಕೊಳ್ಳುವ ಪ್ರಿಯ ಸಹೋದರನೇ, ಸಹೋದರಿಯೇ, ನೀನು ಎಷ್ಟು ಐಶ್ವರ್ಯವಂತನಾಗಿದೆಯಾ? ನೀನೊಂದಿನ ಮುಂಜಾನೆ ಪರೀಕ್ಷಿಸಿಕೊಂಡು ಕರ್ತನ ಸಮ್ಮುಖದಲ್ಲಿ ಈ ರೀತಿಯಾದ ಆಶೀರ್ವಾದವನ್ನು ಹೊಂದಿಕೊ. ಥ್ಯಾಂಕ್ ಯು ಮಾರ್ಸ್. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಗುಣದಲ್ಲಿ ಕರ್ತನೆ ಐಶ್ವರ್ಯವಂತರಾಗುವ ಹಾಗೆ, ಕರ್ತನೆ ನಿನ್ನನ್ನು ಮೆಚ್ಚಿಸುವ ಹಾಗೆ ದೇವರೇ ನಮ್ಮನ್ನು ವಿಶೇಷವಾದ ಆಶೀರ್ವಾದದೊಂದಿಗೆ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರನ್ನು ಕೂಡ ನೀನು ನಡೆಸು ಎಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು.